ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಮುಡುಕ್ತೆರೆ ಜಾತ್ರೆ. ನೋಡಿದಲ್ಲಿ ಕಟ್ಸ್ಕೊಳ್ಳಿವು ತುಂಬ ಚೆನ್ನಾಗವೆ. ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ, ಹಾಗೆ ಅವಕ್ಕೆ ಏನೇನು ಮೇವು ಕೊಡ್ತಾರೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ವಿಡಿಯೋ ಕೊನೆವರೆಗೂ ನೋಡಿ. ಅವ್ರದ್ದು ಎರಡು ಒಂದೇ ಕೂಟ ಅವೆ. ಸೊ ಈಗ ಕಂಪ್ಲೀಟ್ ಇನ್ಫಾರ್ಮೇಷನ್ ಅವರೇ ಕೊಡ್ತಾರೆ. ಈಗ ಸರ್, ಈಗ ನಿಮ್ಮ ಹೆಸರು, ನಿಮ್ಮ ಊರ ಅಡ್ರೆಸ್ ಎಲ್ಲ ಹೇಳಿ. ಸರ್, ಅನಿಲ್ ಕುಮಾರ್ ಅಂತ, ಹಳೇಬೂದ್ನೂರು, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ಸರಿ, ನಿಮ್ಮ ಕಟ್ಸು ಏನಲ್ಲಾಗವೆ? ಸರ್, ಇನ್ನೂ ಅಲ್ಲಾಗಿಲ್ಲ. ಇನ್ನೂ ಅಲ್ಲಾಗಿಲ್ಲ, ಹಾಲಲ್ಲು. ಸರ್, ಇವು ಕೆಲಸ ಮಾಡ್ತೀರಾ ಅಥವಾ ಬರೀ ಶೋಕಿಗನ? ಇಲ್ಲ, ಕೆಲಸನೂ ಮಾಡ್ತೇವೆ, ಶೋಕಿಗೂ ಆಗುತ್ತೆ. ಎರಡಕ್ಕೂ ಮಾಡ್ತೀರಾ? ಎರಡಕ್ಕೂ. ಅಂದ್ರೆ ಕಾಂಪಿಟೇಷನ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಾ? ಮಾಡ್ತೀವಿ. ಅಂದ್ರೆ ಈಗ ಎಷ್ಟು ಜಾತ್ರೆ ಮಾಡಿದಿರಾ ಈ ಕಟ್ಸ್ಕೊಳ್ಳಲ್ಲಿ? ಈಗ 3 ಜಾತ್ರೆ ಮಾಡಿದೀವಿ. 3 ಜಾತ್ರೆ. ಸೊ ಅಲ್ಲೆಲ್ಲ ಕಾಂಪಿಟೇಷನ್ ಮಾಡಿದೀರಾ? ಮಾಡಿದೀವಿ. ಪ್ರೈಸ್ ಆಯ್ತಾ ಅಲ್ಲಿ? ಪ್ರೈಸ್ ಏನಾಗಿಲ್ಲ, ಇನ್ನೂ ಕಾಂಪಿಟೇಷನ್ ಮಾಡ್ತಿರ್ತೇವೆ. ಇದ್ರೆಲ್ಲ ಏನೇನು ಕೆಲಸ ಮಾಡ್ತೀರಾ ಸರ್ ನೀವು? ಸರ್, ಉಳುಮೆ ಮಾಡ್ತೀವಿ, ಗಾಡಿ ಕೆಲಸ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಇವೆಲ್ಲ ಮಾಡ್ತೀರಾ? ಮಾಡ್ತೀವಿ. ಅಂದ್ರೆ ಇವಕ್ಕೆ ಹುಲ್ಲೆಲ್ಲ ಏನೇನು ಕೊಡ್ತೀರಾ? ಒಣಹುಲ್ಲು, ಹಸುಲ್ಲು ಎರಡು ಕೊಡ್ತೀವಿ. ಆಮೇಲೆ ಈಗ ಇವು ತುಂಬಾ ಒಳ್ಳೆ ಬಾಡಿ ಇದಾವೆ, ಇವಕ್ಕೆಲ್ಲ ಏನೇನು ತಿಂಡಿಗಳು ಕೊಡ್ತೀರಿ ನೀವು? ಸರ್, ಮಾಮೂಲಿ ತಿಂಡಿ ಕೊಡ್ತಿದ್ದೋ ಮೊದ್ಲೇ. ಹಿಂಡಿ, ರವೆ ಬೂಸ, ಕಡಲೆ ಒಟ್ಟು ಇವೆಲ್ಲ ಕೊಡ್ತಿದ್ದೋ. ಈಗ ಯಾವ್ದು ಬರೋದು, ಜರ್ಮಿನೋ ಅಂತ ಹಳ್ಳಿಕಾರ್ ಫೀಡ್ ಐತೆ. ಅಂದ್ರೆ ಇದು ಫೀಡ್ಸ್ ಇದೆ? ಫೀಡ್ಸ್ ಐತೆ, ಜರ್ಮಿ. ಸೊ ಈ ಫೀಡ್ಸ್ ಇವಾಗ ನೀವು ಆಗ್ತಾ ಇದೀರಾ? ಈಗ ಆಗ್ತಾ ಇದೀವಿ. ಇದು ಹಳ್ಳಿಕಾರ್ ಎತ್ತುಗಳಿಗೆ ಅಂತಾನೆ ಸ್ಪೆಷಲ್ ಆಗಿ ಮಾಡ್ಯಾವ್ರೆ. ಸೊ ಅಂದ್ರೆ ತುಂಬಾ ಚೆನ್ನಾಗಿ ಬರ್ತಿದ್ಯಾ ಗ್ರೋತ್? ಗ್ರೋತ್ ಚೆನ್ನಾಗಿ ಬರ್ತೈತೆ ಸರ್. ಸೊ ಈಗ ಇಷ್ಟು ಸೈಜ್ ಬಂದಿರೋದು ಕೂಡ ಇದೇ ಫೀಡ್ ತಿಂದು? ಇದೇ ಫೀಡ್ ತಿಂದಿ ಸರ್. ಅಂದ್ರೆ ಇದು ಬಿಟ್ಟು ಬೇರೆ ಯಾವ್ದು ಆಗ್ತಿಲ್ವ ಇವಾಗ? ಜೊತೆಗೆ ಇನ್ನೂ ಇಲ್ಲ, ಹಿಂಡಿ, ಕಡಲೆಕಾಯಿ ಹಿಂಡಿ ಮತ್ತೆ ರವೆ ಬೂಸ, ಸ್ವಲ್ಪ ರವೆ ಬೂಸ ಹಾಕ್ತೀರಾ ಮಿಕ್ಸ್ಚರ್ಗೆ? ಮಿಕ್ಸ್. ನನ್ನ ಹೆಸರು ವಿನಯ್ ಅಂತೇಳಿ, ನಾನು ಜರ್ಮಿನೋ ಫೀಡಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರು. ನಮ್ಮ ಹತ್ರ ಬಂದು 4 ಥರ ಫೀಡ್ ಇದೆ. ಒಂದು ಆಲ್ಕರಿ ಹಸುಗೆ ಕ್ವಾಲಿಟಿ ಮ್ಯಾಕ್ಸ್ ಅಂತೇಳಿ, ಎರಡನೇದು SNF ಮ್ಯಾಕ್ಸು, ಕರೆ ನಿಲ್ಸಿರ್ತಾರಲ್ಲ, ಡ್ರೈ ಮಾಡಿರ್ತಾರಲ್ಲ ಅದಕ್ಕೆ, ಮತ್ತು ಕರಗಳಿಗೆ. ಮತ್ತು ಇನ್ನೊಂದು ಬಂದು ಹಳ್ಳಿಕಾರ್ ದನಗಳಿಗೆ ಸ್ಟ್ಯಾಮಿನಾ ಮ್ಯಾಕ್ಸ್ ಅಂತೇಳಿ, ಮತ್ತು ಇನ್ನೊಂದು ಆಡುಕುರಿಗಳಿಗೆ ಗ್ರೋ ಮ್ಯಾಕ್ಸ್ ಅಂತ ಬರುತ್ತೆ. ಸೊ 4 ರೀತಿ ಫೀಡ್ ಇದೆ. ಸೊ ಈಗ ಹಳ್ಳಿಕಾರ್ ಎತ್ಕೊಳ್ಳೋದು ಅಂದ್ರೆ ಇದಕ್ಕೆ ಯಾವ್ದೇ ರೀತಿ ಫೀಡ್ಸ್ ಇರಲ್ಲ ಮೊದಲು, ಈಗ ಅದು ಹೊಸದಾಗಿ ಬಂದಿದೆ. ಯಾರು ಹಳ್ಳಿಕಾರ್ಗೆ ಅಂತಾನೆ ಸ್ಪೆಷಲ್ ಮಾಡಿಲ್ಲ, ಆದ್ರೆ ನಾವು ಹಳ್ಳಿಕಾರ್ಗೆ ಲೋಕಲ್ ತಳಿ ಆಗಿರೋದ್ರಿಂದ ಇದಕ್ಕೋಸ್ಕರ ಕೇರ್ ತಗೊಂಡು ಮಾಡಿರೋದು. ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ ಅವ್ರದೇ ಒಂದು ಫಾರ್ಮುಲಾ, ಬೂಸ, ಕಡಲೆ ಒಟ್ಟು, ಜೋಳ, ಹಿಂಡಿ, ಏನೋ ಅವ್ರದೇ ಒಂದು ಫಾರ್ಮುಲಾ. ಕೆಲವ್ರು ಏನ್ ಮಾಡ್ತಾರೆ, ಈ ಕೆಲವೊಂದು ಆಲ್ಕರಿಗೋಸ್ಕರನೇ ಫೀಡ್ ಮಾಡಿರ್ತಾರೆ, ಅದನ್ನ ತೆಗ್ದು ಇದಕ್ಕೆ ಹಾಕ್ತಾರೆ. ಸೊ ಅವಾಗೆಲ್ಲ ಬಣ್ಣ ಕೆಡ್ತವೆ. ಹಂಗಾಗಿ ಇದಕ್ ಬೇಕಾಗಿರೋದೇನೋ ತಾಕತ್ಗೆ ಏನೇನ್ ಬೇಕು ಅಂಥದ್ದೆಲ್ಲನೂ ಯೂಸ್ ಮಾಡಿ. ಅಂದ್ರೆ ಕಾಳುಗಳು, ಒಂದು 5 ಥರ ಕಾಳುಗಳು, ಹಿಂಡಿ, ಜೋಳ, ಮತ್ತೆ ಇದಕ್ಕೆ ವಿಟಮಿನ್ಸ್, ಕ್ಯಾಲ್ಸಿಯಮ್, ಮೇನಾಗಿ ಅದೇ ಮೂಳೆ ಗಟ್ಟಿ ಬರಬೇಕು. ಅದಕ್ಕೆ ಏನೇನು ಬೇಕು ಅದನ್ನ ಯೂಸ್ ಮಾಡಿ ಸ್ಟ್ಯಾಮಿನಾ ಮ್ಯಾಕ್ಸ್ ಅಂತ ಮಾಡಿರ್ತೀವಿ. ಸರಿ, ಈಗ ಇದರಲ್ಲಿ ಯಾವ್ಯಾವುದಕ್ಕೆ? ಇದು ಬಂದು ಕ್ವಾಲಿಟಿ ಮ್ಯಾಕ್ಸು. ಇದು ಕ್ವಾಲಿಟಿ ಮ್ಯಾಕ್ಸ್ ಅಂತ, ಅದು ಯಾವ್ದಕ್ಕದು? ಇದು ಕರಿಯ ಹಸುಗಳಿಗೆ, ಅಂದ್ರೆ ಹಾಲು ಕರೆಯುವಂತ ಹಸುಗಳು. ಇದು ಸ್ಪೆಷಾಲಿಟಿ ಏನು ಅಂತ ಅಂದ್ರೆ, ಈ ಕ್ವಾಲಿಟಿ ಮ್ಯಾಕ್ಸ್ ಹಾಕಿದ್ಮೇಲೆ ಜೊತೆಗೆ ಹಿಂಡಿ ಆಗಲಿ, ಬೂಸ ಆಗಲಿ, ನುಚ್ಚಾಗಲಿ ಏನೂ ಬೇಕಾಗಿಲ್ಲ, ಇದೊಂದೇ ಸಾಕು. ಜಸ್ಟ್ ಆ ಫೀಡ್ ಸಾಕ್ರೆ ಸಾಕು, ಅದೊಂದೇ ಸಾಕು. ಈಗ ನಮ್ಮ ರೈತರು ಫೀಡ್ ತರ್ತಾರೆ, ಫೀಡ್ ಜೊತೆಗೆ ಹಿಂಡಿ, ಬೂಸ, ನುಚ್ಚು ಅಂತ ಏನೇನೋ ಮಿಕ್ಸ್ ಮಾಡ್ತಾರೆ, ಬೇಕಾಗಿಲ್ಲ. ಎಲ್ಲ ಅದ್ರಲ್ಲೇ ಇರಬೇಕು. ಹಂಗಾಗಿ ರೈತರನ್ನ ಗಮನದಲ್ಲಿ ಇಟ್ಕೊಂಡು ಈ ಫೀಡ್ ಮಾಡಿರೋದು. ಇದಾಕಿದ್ಮೇಲೆ ಕಂಪ್ಲೀಟ್ ಆಗಿ ಒಂದು ಹಸುಗೆ ಏನ್ ಬೇಕೋ ಹಾಲು ಕರಿಯಕ್ಕೆ ಪ್ರತಿಯೊಂದು ಇದ್ರಲ್ಲೇ ಇರುತ್ತೆ, ಬೇರೆ ಏನೂ ಬೇಕಾಗಿಲ್ಲ. ಅಂದ್ರೆ ಈಗ ಅದು ಡ್ರೈ ಕೊಡ್ಬೇಕಾ ಅಥವಾ ನೀರಲ್ಲಿ ಮಿಕ್ಸ್? ನೀರಲ್ಲಿ ನೆನೆಸಿ ಕೊಡ್ಬೇಕು. ಅಂದ್ರೆ ಇದ್ರಲ್ಲಿ ಒಂದು 5-6 ಥರ ಕಾಳಿರುತ್ತೆ, ದ್ವಿದಳ ಧಾನ್ಯಗಳು, ಹಿಂಡಿ ಇರುತ್ತೆ, ಅದೆಲ್ಲ ಉಣಿಬೇಕು. ನೆನೆಸಿ ಅದು ಉಬ್ಬುತ್ತೆ, ಆಮೇಲೆ ಕೊಡ್ಬೇಕು. ಆಗ ಅದಕ್ಕೆ ಜೀರ್ಣ ಆಗೋಕ್ಕೂ ಸರಿ ಹೋಗುತ್ತೆ. ಸೊ ಹಂಗಾಗಿ ಇದನ್ನ ನೆನೆಸೇ ಕಂಪ್ಲೀಟ್ ಆಗಿ ಅದು ದೇಹಕ್ಕೆ ಸಿಗ್ತದೆ. ಈ ನೆನೆಸ್ಲಿಲ್ಲ ಅಂದ್ರೆ ಏನು ಅಂದ್ರೆ ಅರ್ಧ ತೊಪ್ಪೆಲ್ಲ ಹೋಗುತ್ತೆ, ಇನ್ನು ಅರ್ಧ ಮಾತ್ರ ಜೀರ್ಣ ಆಗುತ್ತೆ. ಸೊ ಅವಾಗ ಅದು ವೇಸ್ಟ್ ಅದು. ಸರ್, ಈಗ ನೆಕ್ಸ್ಟ್ ಫೀಡ್ ಯಾವತ್ತು? ನೆಕ್ಸ್ಟ್ ಬಂದು SNF ಮ್ಯಾಕ್ಸ್ ಅಂತೇಳಿ. SNF ಮ್ಯಾಕ್ಸ್ ಅಂತೇಳಿ, ಇದು ಬಂದು ಫೈಬರ್ ತುಂಬಾ ಜಾಸ್ತಿ ಇರುತ್ತೆ. ಫೈಬರ್ ಯಾಕೆಂದ್ರೆ ಮೈ ಕಟ್ಟಬೇಕು ಅದಕ್ಕೆ, ಮತ್ತೆ ಬೆಳವಣಿಗೆ ಆಗ್ಬೇಕು, ಅದು ಬೇಕು ಅಂದ್ರೆ ನಾರಿನಂಶ ಬೇಕು. ಅದು ಅಂದ್ರೆ ಹಾಲು ನಿಲ್ಸಿರುವಂತ ಹಸುಗಳಿಗೆ. ಹಾಲು ನಿಲ್ಸಿರುವಂತವು, ಮತ್ತೆ ಕರಗಳು ಗಡ್ಸ್ಗಳಿಗೆ. ಅಂದ್ರೆ ಈಗ ಗ್ರೋತ್ ಆಯ್ತಿರ್ತವಲ್ಲ, ಒಂದು 6 ತಿಂಗಳು 7 ತಿಂಗಳು 2 ತಿಂಗಳ ಮೇಲೆ 2 ತಿಂಗಳು ಮೇಲ್ಪಟ್ಟು ಇದನ್ನ ಕೊಡೋದ್ರಿಂದ ಅದ್ರ ಬೆಳವಣಿಗೆ ಚೆನ್ನಾಗಾಗುತ್ತೆ. ಈ ತೆನೆ ಹಸುಗಳದ್ದು ಕರು ಬೆಳವಣಿಗೆ, ಅದ್ರ ಮೈಕಟ್ಟು ಚೆನ್ನಾಗಾಗುತ್ತೆ, ಅವೆಲ್ಲ ಗ್ರೋತ್ ಚೆನ್ನಾಗಾಗ್ಬೇಕು. ಮತ್ತೆ ಕಡ್ಸ್ಗಳು ಏನಾಗುತ್ತೆ ಅಂದ್ರೆ ಬೇಗ ಬೆಳವಣಿಗೆ ಆಗುತ್ತೆ, ಆರೋಗ್ಯವಾಗಿರ್ತವೆ. ಸೊ ಈಗ 1 ವರ್ಷಕ್ಕೆಲ್ಲ ಪ್ರೆಗ್ನೆನ್ಸಿ ಈಟಿಗೆ ತಗೊಳ್ಳುವಂತ ಕೆಪಾಸಿಟಿ ಬರುತ್ತೆ? ಖಂಡಿತ ಬರುತ್ತೆ. ಈಗ 3ನೇ ಫೀಡ್ ಒಂದು ಸ್ಟ್ಯಾಮಿನಾ ಮ್ಯಾಕ್ಸ್ ಅಂತೇಳಿ.
ಸ್ಟಾಮಿನಾ ಮ್ಯಾಕ್ಸ್. ಹಾ ಸೊ ಇದು ನಮ್ಮ ಹಳ್ಳಿ ಹಸುಗಳಿಗೆ ಅಂತಾನೆ ಹಳ್ಳಿ ಇರೋದು, ಕಾರ್ಗೋಸ್ಕರನೇ ಮಾಡಿರೋದು ಇದು. ಯುಕೆ ಅಂತಾನೆ. ಇವಕ್ಕೆ ಏನ್ ಬೇಕು, ತಾಕತ್ ಬೇಕು. ಶಕ್ತಿ. ಏನ್ ಗೇಯುವಂತ ದನಗಳಿಗೂ ತಾಕತ್ ಬೇಕು. ಇದಕ್ಕೆ ಏನೇನ್ ಬೇಕು ಅದನ್ನ ಯೂಸ್ ಮಾಡಿದೀವಿ. ಸೊ ಅದಕ್ಕೆಲ್ಲ ಏನೇನು ಯೂಸ್ ಮಾಡಿರ್ಬೋದು? ಇದಕ್ಕೂ ಕಾಳುಗಳು ಯೂಸ್ ಮಾಡಿರ್ತೀವಿ, ಹುರುಳಿ ಯೂಸ್ ಮಾಡಿರ್ತೀವಿ, ಒಳ್ಳೆ ಯೂಸ್ ಮಾಡಿರ್ತಾರೆ. ಹಿಂಡಿ ಮತ್ತೆ ಜೋಳ. ಟೋಟಲ್ ಅದ್ ಬಿಟ್ಟು ಕ್ಯಾಲ್ಸಿಯಂ ಎಲ್ಲ ಯೂಸ್ ಮಾಡಿರ್ತೀವಿ. ಒಟ್ಟಿನಲ್ಲಿ ಇದಕ್ಕೆ ಏನೇನ್ ತಾಕತ್ ಬೇಕು ಅದೆಲ್ಲ ಯೂಸ್ ಮಾಡಿದಾರೆ. ಒಂದು ಇರುತ್ತೆ. ಸೊ ಇದಕ್ಕೆ ಅಂತಾನೆ ಸಪ್ರೇಟ್ ಸಪರೇಟ್ ಯಾರೂ ಮಾಡಿಲ್ಲ ಹಳ್ಳಿ ಕಾರ್ಗೆ ಅಂತಾನೆ. ಆದ್ರೆ ನಾವು ಹಳ್ಳಿ ಕಾರ್ಗೆ ಅಂತಾನೆ ಹಳ್ಳಿ ಕಾರ್ ಸ್ಪೆಷಲ್ ಅಂತ ಸ್ಟಾಮಿನಾ ಮ್ಯಾಕ್ಸ್ ಅದನ್ನ ಮಾಡಿದ್ರೆ. ಬಂದು ಗ್ರೋ ಮ್ಯಾಕ್ಸ್ ಅಂತ ಹೇಳಿ ಆಡು ಕುರಿಗಳಿಗೆ. ಆಡು ಕುರಿಗೆ. ಸೊ ಅದು ಅಂದ್ರೆ ಗ್ರೋತ್, ಅದು ಕುರಿ ಅಂದ್ರೆ ಫೈಬರ್ ಜಾಸ್ತಿ ಇರೋದ್ರಿಂದ ಬೇಗ ಮಸಾಲ್ ಜಾಸ್ತಿ ಬೇಗ ಬೆಳೆಯುತ್ತೆ. ಆಗುತ್ತೆ. ಹಂಗಾಗಿ ಬೇಗ ಬೆಳವಣಿಗೆ ಆಗುತ್ತೆ, ಬೇಗ ಕಟಾವು ಬರುತ್ತೆ. ಯಾವುದು ಆಡು ಕುರಿ. ಈಗ ಅವರು ಒಂದು ವರ್ಷದಲ್ಲಿ ಏನು ಸಾಕ್ತಿದ್ರು, ನಮ್ ಫೀಡ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಒಂದ್ 2-3 ತಿಂಗಳು ಬೇಗನೆ ಗ್ರೋತ್ ಆಗುತ್ತೆ. ಸರ್ ಈಗ ನಿಮ್ದು ಎಲ್ಲಿದೆ ಇದ್ರ ಬ್ರಾಂಚ್ ಅಲ್ಲಿದೆ, ಅಂದ್ರೆ ಎಲ್ಲಿ ಬಂದು ರೈತರು ಪರ್ಚೇಸ್ ಮಾಡಬಹುದು? ಫ್ಯಾಕ್ಟ್ರಿ ಬಂದು ಅನ್ಕೆರೆಯಲ್ಲಿ ಇದೆ. ಮಂಡ್ಯ ಗೆಜ್ಲಿಗೆರೆ ಇದೆಯಲ್ಲ, ಗೆರೆ ಪಕ್ಕ ಅನ್ಕೆರೆ ಇದೆಯಲ್ಲ, ಅನ್ಕೆರೆನಲ್ಲಿ ಇದೆ ನಮ್ಮ ಫ್ಯಾಕ್ಟ್ರಿ ಬಂದು. ಇನ್ನು ಇದು ಆಲ್ಮೋಸ್ಟ್ ಆಲ್ ನಮ್ದು ಹಾಸನವರೆಗೂ ರೀಚ್ ಆಗಿದೆ, ತುಮಕೂರು ರೀಚ್ ಆಗಿದೆ, ಬೆಂಗಳೂರಿಗೆ ಹೋಗ್ತಾ ಇದೆ, ಈ ಕಡೆ ಕೊಳ್ಳೇಗಾಲದವರೆಗೂ. ಸರ್ ಈಗ ಮಂಡ್ಯದವರು ರೈತರುಗಳು ಏನಾದ್ರು ತಗೊಳ್ಬೇಕು ಅಂದ್ರೆ ಈಗ 1 ಮೂಟೆ 2 ಮೂಟೆ ಮಂಡ್ಯದಲ್ಲೇ ಸಿಗುತ್ತೆ. ಎಲ್ಲಿ ಅಡ್ರೆಸ್ ಹೇಳಿ? ಫ್ಯಾಕ್ಟ್ರಿ ಸರ್ಕಲ್. ಅಂದ್ರೆ ಇದು ಪಾಂಪ್ಲೆಟ್ ಅಲ್ಲಿ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್, ಕಂಪ್ಲೇಂಟ್ ನಂಬರ್ ಇರುತ್ತೆ, ಫೋನ್ ಮಾಡೋದು ಎಲ್ಲೆಲ್ಲಿ ಸಿಗುತ್ತೆ ನಾವೇ ಹೇಳ್ತೀವಿ, ಎಲ್ಲ ಡೀಟೇಲ್ಸ್ ಕೊಡ್ತೀವಿ, ಹೇಳ್ತೀವಿ. ಸರ್ ಈಗ ಈ ಫೀಡ್ಸ್ಗೂ ಬೇರೆ ಫೀಡ್ಸ್ಗೂ ಏನು ಡಿಫ್ರೆನ್ಸ್? ಅಂದ್ರೆ ಈ ಪ್ರೈಸ್ ಡಿಫ್ರೆನ್ಸ್ ಆಗ್ಬೋದು? ಪ್ರೈಸ್ ಡಿಫ್ರೆನ್ಸ್ ಅಂತ ಏನು ಬರಲ್ಲ, ಸೇಮ್ ಆಲ್ಮೋಸ್ಟ್ ಸೇಮ್ ಇದೆ. ಕ್ವಾಲಿಟಿ ವೈಸ್ ನೀವು ಬೇರೆ ಕಡೆ ಸಿಗಲ್ಲ, ಯಾಕೆಂದ್ರೆ ನಮ್ಮ ಫೀಡಲ್ಲಿ ಏನೇನ್ ಹಾಕಿದೀವಿ ಅಂತ ನಿಮ್ಗೆ ಕಣ್ಣು ಕಾಣುತ್ತೆ. ಬೇರೆ ಫೀಡು ಪೆಲೆಟ್ ಮಾಡಿರ್ತಾರೆ, ಕಾಣಲ್ಲ. ಒಂದ್ಸಲ ಪೆಲೆಟ್ ಆದ್ಮೇಲೆ ಅದ್ರೊಳಗೆ ಏನಿರುತ್ತೆ ಅಂತ ಹಾಕಿರೋರು ಬಿಟ್ಟು ಬೇರೆ ಯಾರಿಗೂ ಗೊತ್ತಿರೋದಿಲ್ಲ. ಸೊ ಅದೆಲ್ಲ ಫುಲ್ ಪೌಡರ್ ಆದಂಗಾಗಿ ಕಡ್ಡಿ ತರ ಆಗಿರುತ್ತೆ, ಹಂಗಾಗಿ ಗೊತ್ತಾಗಲ್ಲ. ನಮ್ದು ಮ್ಯಾಶ್ ಫಾರ್ಮ್ ಅಲ್ಲೇ ಇರುತ್ತೆ, ಕೈಲಿ ಇಟ್ಕೊಂಡ್ರೆ ಕಾಳುಗಳು, ಹಿಂಡಿ, ನುಚ್ಚು ಪ್ರತಿಯೊಂದು ಕಾಣುತ್ತೆ. ಪೌಡರ್ ಟೈಪ್ ಇರುತ್ತೆ. ಕ್ವಾಲಿಟಿ ವೈಸು ಚೆಕ್ ಮಾಡ್ಕೊತಾ ಇರ್ಬೋದು. ಈಗ ನಾವು ನೆಕ್ಸ್ಟ್ ಯಾವ ಕ್ವಾಲಿಟಿ ಬಂತು, ಹಂಗಾಗಿ ಪ್ರತಿಯೊಂದು ಚೆಕ್ ಮಾಡ್ಕೋಬಹುದು. ಅವ್ರಿಗೆ ಕಣ್ಣಿಗೆ ಕಾಣ್ತಾ ಇರುತ್ತೆ ಕ್ವಾಲಿಟಿ. ಬೇರೆ ಫೀಡ್ ಅಲ್ಲಾದ್ರೆ ಕಾಣಲ್ಲ. ನೋಡಿ ಸ್ನೇಹಿತರೆ, ಇದೇ ಫೀಡ್ಸ್ ತಿಂದು ಈ ಕರು ಬೆಳೆದಿರುವಂಥದ್ದು. ನೋಡ್ಬೋದು ತುಂಬಾ ಚೆನ್ನಾಗಿ ಮೈ ಕಟ್ಟಿದೆ, ಯಾವ ರೇಂಜ್ ಇದೆ ಅಂತ ನೋಡ್ಬೋದು. ಯಾರಾದ್ರೂ ಬೇಕು ಅನ್ನೋರು ಮಂಡ್ಯ ಫ್ಯಾಕ್ಟ್ರಿ ಸರ್ಕಲ್ ಸಿಗುತ್ತೆ, ಅದನ್ನ ಯೂಸ್ ಮಾಡ್ಬೋದು. ಅವರು ಪಾಂಪ್ಲೆಟ್ಸ್ ಫೋಟೋನು ಹಾಕಿರ್ತೀನಿ, ನಾನು ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಯಾರಾದ್ರೂ ಬೇಕು ಅನ್ನೋರು ಪರ್ಚೇಸ್ ಮಾಡಿ. ನೋಡೋದು ತುಂಬಾ ಚೆನ್ನಾಗಿ ಮೈ ಕಟ್ಟಿದೆ ಇದರಲ್ಲಿ. ಸೊ ನೋಡ್ಬೋದು ಇದು ಯಾವ ಸೈಜ್ ಇದೆ ಅಂತ ನೋಡ್ಬೋದು. ಇನ್ನ ಅಲ್ಲಾಗದೆ ಇರೋಂತ ಕಟ್ಸಿವಿ ಹಾಲಲ್ಲೂ. ತುಂಬಾ ಚೆನ್ನಾಗಿ ಮೈ ಕಟ್ಟಿದೆ, ತುಂಬಾ ಒಳ್ಳೆ ರಿಸಲ್ಟ್ ಇದೆ.